ನಮಸ್ಕಾರ. ಇದು ದೈವರಾತರು ಎಂಬ ಮಹಾನ್ ವ್ಯಕ್ತಿತ್ವದ ಕುರಿತು ಕೆಲವು ವಿಷಯಗಳನ್ನು ಹಂಚಿಕೊಳ್ಳುವುದು. ನೀವೆಲ್ಲ ದೈವರಾತರ ಹೆಸರು ಕೇಳಿರಬಹುದು. ಆಧುನಿಕ ಯುಗದ ಮಂತ್ರದೃಷ್ಟಾರರು ಎಂದೇ ಹೆಸರುವಾಸಿಯವರು. ಇವರ ಕುರಿತಾದ ಲೇಖನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಮಂತ್ರದ್ರಷ್ಟಾರ ದೈವರಾತರು. ಜಗವು ದೈವಾಧೀನ, ದೈವ ಮಂತ್ರಾಧೀನ ಎಂಬ ಉಕ್ತಿ ಇದೆ. ಜಗವು ದೈವಾಧೀನ, ದೈವ ಮಂತ್ರಾಧೀನ. ಈ ಮಂತ್ರಗಳು ಅವ್ಯಕ್ತವಾಗಿ ಅಸ್ತಿತ್ವದಲ್ಲಿರುವಾಗ ತಮ್ಮ ತಪೋಬಲ, ದೈವಬಲ ಮತ್ತು ಯೋಗಬಲದಿಂದ ದರ್ಶಿಸಿ ಲೋಕ ಕಲ್ಯಾಣಕ್ಕಾಗಿ ಅವು ಅಂತರ್ಬೋಧೆಗೆ ಸಾಕ್ಷಾತ್ಕಾರವಾದಾಗ ನಿದರ್ಶಿಸಿ ನಿರೂಪಿಸಿದವರು ದ್ರಷ್ಟಾರರು, ದಾರ್ಶನಿಕರು. ನಮ್ಮ ಭಾರತೀಯ ಪರಂಪರೆ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಋಷಿಮುನಿಗಳ ಸ್ಥಾನ ಮಹತ್ತರವಾದುದು. ತಮ್ಮ ಆಂತರಂಗಿಕ ಸತ್ವಾತಿಶಯದಿಂದ ಮಂತ್ರದರ್ಶನ ಪ್ರಾಪ್ತಿಸಿಕೊಳ್ಳಬಲ್ಲವರು ಪ್ರಾಚೀನ ಯುಗದಲ್ಲಷ್ಟೇ ಅಲ್ಲ, ಈ ಕಾಲದಲ್ಲಿಯೂ ಇದ್ದಾರೆಂಬುದಕ್ಕೆ ಮಂತ್ರದೃಷ್ಟಾರ ದೈವರಾತರು ನಿದರ್ಶನವಾಗಿದ್ದಾರೆ. ದೈವರಾತರ ಜನನವಾದುದು ಪ್ರಸಿದ್ಧ ತೀರ್ಥಕ್ಷೇತ್ರವಾದ ಗೋಕರ್ಣದಲ್ಲಿ ಶಾಲಿವಾಹನ ಶಕ 1813 ಖರ ನಾಮ ಸಂವತ್ಸರದಲ್ಲಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಪಂಚಮಿ, ಅಂದರೆ ಜನವರಿ 4, 1892 ಅವರ ತಂದೆ ವಿಘ್ನೇಶ್ವರ ಭಟ್ಟಿ ಮತ್ತು ತಾಯಿ ನಾಗವೇಣಿ. ಅವರ ತಾಯಿ ನಾಗವೇಣಿ ಆಗಿನ ಕಾಲದಲ್ಲೇ ರಾಷ್ಟ್ರ ಪ್ರಖ್ಯಾತಿ ಪಡೆದಿದ್ದ ಗಣೇಶ ಶಾಸ್ತ್ರಿ ಹೊಸಮನಿ ಅವರ ಮಗಳು. ವೈದಿಕ ವಿದ್ವಾಂಸರಾಗಿದ್ದ ವಿಘ್ನೇಶ್ವರ ಭಟ್ಟಿಯವರು ಕೃಷಿ ವೃತ್ತಿಯನ್ನು ಪಾಲಿಸುವವರು. ಸಾಂಪ್ರದಾಯಿಕ ಉಪನಯನವಾಗುವವರೆಗೂ ಗಣೇಶ, ಇದು ದೈವರಾತರ ಜನ್ಮದತ್ತ ನಾಮ. ಗಣೇಶ ಸದಾ ಏಕಾಂತ ಪ್ರಿಯ, ಅಳು ನಗುಗಳೆರಡರಲ್ಲೂ ಅತಿಶಯವೆನಿಸುವ ವಿಚಿತ್ರ ಬಾಲಕನೆನಿಸಿದ್ದ. ಆದರೆ ಕ್ರಮೇಣ ಅವೆಲ್ಲ ತಿಳಿಯಾದವು. ಗುರುಮೂರ್ತಿ ಎಂದು ಜನರಿಂದ ಗೌರವಿಸಲ್ಪಡುತ್ತಿದ್ದ ಸಚ್ಚಿದಾನಂದ ಸರಸ್ವತಿ ಎಂಬ ಗುರುಗಳಲ್ಲಿ ಭಕ್ತಿ, ಶ್ರದ್ಧೆ, ಗೋಕರ್ಣದ ದೇಗುರುಗಳ ನಿಯತ ದರ್ಶನ ಇವೆಲ್ಲ ತಾಯಿಯಿಂದ ತಿದ್ದಿಸಿಕೊಂಡು ಬಳುವಳಿಯಾಗಿ ಬಂದವು ಅವನಿಗೆ. ಇಂಥ ಗಣೇಶ ದೈವರಾತನಾಗಿ ನಾಮಕರಣಗೊಂಡಿದ್ದುದು ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳಿಂದ. ಅವರ ಬಗ್ಗೆ ನೀವೆಲ್ಲ ಕೇಳಿರಬಹುದು. ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ಜೀವನದುದ್ದಕ್ಕೂ ಸಾಧು ಸಂತರ ಸೇವೆಯಲ್ಲಿ ಶ್ರದ್ಧಾಳುವಾಗಿದ್ದ ದೈವರಾತರ ಆಧ್ಯಾತ್ಮಿಕ ತುಡಿತಕ್ಕೆ ಒಂದು ನೂತನ ಮಂತ್ರವೇ ಆವಿಷ್ಕೃತಗೊಳ್ಳಲು ಅಧ್ಯಯನದಂತೆಯೇ ಆ ನಿಸ್ವಾರ್ಥ ನಿರಪೇಕ್ಷೆಯೇ ದಿಕ್ಕು ತೋರಿ ತೆನ್ನಬೇಕು. 8ನೇ ವಯಸ್ಸಿನಲ್ಲಿ ಉಪನಯನವಾದ ನಂತರ ಬಾಲಕ ಅನತಿ ಸಮಯದಲ್ಲೇ ತಾಯಿಯ ಅಗಲುವಿಕೆಯಿಂದಾಗಿ ತನ್ನ ಒಡಹುಟ್ಟಿದವರಾದ ಸೀತಾರಾಮ, ಲಲಿತಾ ಅವರನ್ನು ನೋಡಿಕೊಳ್ಳಬೇಕಾಯಿತು. ವೇದಾಧ್ಯಯನ ಮಾಡಿದ ವಿದ್ವಾಂಸ ತಂದೆಯ ಆದೇಶದಂತೆ ಗೋಕರ್ಣದ ಕೃಷ್ಣ ಭಟ್ಟ ಮಯ್ಯರ ಪಾಠಶಾಲೆಯಲ್ಲಿ 5-6 ವರ್ಷ ವೇದಾಧ್ಯಯನ ಮಾಡಿದ. 11-12 ವಯಸ್ಸಿನಲ್ಲಿರುವಾಗಲೇ ತಮ್ಮ ಶಿಷ್ಯರೊಂದಿಗೆ ಗೋಕರ್ಣಕ್ಕೆ ಬಂದು ವಾಸ್ತವ್ಯ ಹೂಡಿದ ಸಮರ್ಥ ರಾಮದಾಸರ ಪಂಥದ ಸಂತ ರಾಮದಾಸ ಸ್ವಾಮಿಗಳ ಭಜನಾ ಮೇಳ, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಮೈ ಮರೆತು ಮಾಡುವ ನರ್ತನ ಇವೆಲ್ಲವನ್ನೂ ಅನುಸರಿಸುವಷ್ಟು ಪ್ರಭಾವಿತನಾದ. ಆ ಸಮಯದಲ್ಲಿ ಅಂದಿನ ರೂಢಿಯಂತೆ ಇವರ ವಿವಾಹವೂ ನಿಶ್ಚಯವಾಯಿತು. ಆದರೆ ಮದುವೆಯ ಹಿಂದಿನ ದಿನವೇ ಗಣೇಶ ಏಕಾಕಿಯಾಗಿ ಹೊರಬಿದ್ದು ಕಾಲ್ನಡಿಗೆಯಲ್ಲೇ ಒಂದು ವಾರದಲ್ಲಿ ಕೊಲ್ಲಾಪುರವನ್ನು ತಲುಪಿ ಅಲ್ಲಿ ತಂಗಿದ್ದ ಸಂತ ರಾಮದಾಸರ ಗುಂಪನ್ನು ಸೇರಿದ. ಆದರೂ ಮತ್ತೆ ತನ್ನನ್ನು ಹುಡುಕಿ ಬಂದವರ ಕಣ್ಣು ತಪ್ಪಿಸಿದಲ್ಲದೆ ಮುಂದೆ 2 ವರ್ಷ ಸಂತರೊಂದಿಗೆ ದೇಶದ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಸಂಚರಿಸಿದ. ರಾಮದಾಸ ಸ್ವಾಮಿಗಳ ಆದೇಶದಂತೆ ಉಜ್ಜಯಿನಿಯಲ್ಲಿ ಸಿಗುವ ಮಾರ್ಗದಲ್ಲಿ ಗಣೇಶನಿಗೆ ಪಂಡ್ರಾಪುರ, ಸಜ್ಜನಗಡ, ಸಮರ್ಥ ರಾಮದಾಸರ ಮೂಲಸ್ಥಳ ಸಜ್ಜನಗಡ, ಅಲ್ಲಿಂದ ಪಂಚಗಂಗಾ ತೀರದ ದರ್ಶನವಾಯಿತು. ವಾಯಿ ಎಂಬಲ್ಲಿ ಪ್ರಸಿದ್ಧ ಗೋಶಾಲೆಯಲ್ಲಿ ಮಧುಕರಿ ವೃತ್ತಿಯಿಂದ ಕೆಲಕಾಲ ಉಳಿದು ಮನನ ಮಾಡಿಕೊಂಡ ಗೋರಕ್ಷಣೆಯ ತಿಳಿವು
ಅವರ ಭವಿಷ್ಯತ್ ಕಾಲದ ಆಶ್ರಮ ಸ್ಥಾಪನೆಯ ಸಂಕಲ್ಪಕ್ಕೆ ಅದೃಶ್ಯ ಕೊಂಡಿಯಂತೆ ಕೆಲಸ ಮಾಡಿತೆನ್ನಬಹುದು. ಮುಂದೆ ಉಜ್ಜಯಿನಿಯಲ್ಲಿ ಸ್ವಾಮಿ ರಾಮದಾಸರ ಜೀವಿತ ಕಾಲದವರೆಗೆ ಭಜನೆ ನರ್ತನಗಳೊಂದಿಗೆ ಅವರೆಲ್ಲರಿಗೆ ಪಾಕಶಾಸ್ತ್ರ ಪ್ರವೀಣನಾಗಿಯೂ ಗಣೇಶ ಸೇವೆ ಸಲ್ಲಿಸಿದ. ಗೋಕರ್ಣಕ್ಕೆ ಮರಳಿದ ಗಣೇಶನಿಗೆ ವೈದಿಕ ವಾङ्ಮಯವನ್ನರಸಿ ಆಂಧ್ರದಿಂದ ಬಂದು ನೆಲೆಸಿ ಋಗ್ವೇದ ಪಾರಂಗತರಾದ ಏಕಪಾಠಿ ಕಾವ್ಯಕಂಠ ಗಣಪತಿ ಮುನಿ ದಂಪತಿಗಳ ಸೇವೆಯ ಅವಕಾಶ ದೊರೆಯಿತು. ತಮ್ಮಲ್ಲಿಗೆ ಬಂದು ವಿಶ್ವಾಮಿತ್ರ, ದೈವರಾತ, ಔದಲೇತಿ, ತ್ರಯಾಋಷಯ ಮುಂತಾಗಿ ತಮ್ಮ ಗೋತ್ರ ಪ್ರವರದೊಂದಿಗೆ ಅಭಿವಂದಿಸಿದ ಗಣೇಶನನ್ನು ಕಾವ್ಯಕಂಠ ಗಣಪತಿ ಮುನಿಗಳೇ ದೈವರಾತ ಎಂದು ನಾಮಕರಣ ಮಾಡಿದರು. ವ್ಯಾಕರಣಶಾಸ್ತ್ರವನ್ನು ವಾರಾಣಸಿಯಲ್ಲಿ ಬಾಬಾ ಸಾಹೇಬ್ ಜಮಖಂಡೀಕರ್ ಅವರಲ್ಲಿ, ವೈದಿಕ ವೇದಶಾಸ್ತ್ರವನ್ನು ದ್ರವಿಡ ಲಕ್ಷ್ಮಣಶಾಸ್ತ್ರಿಗಳಲ್ಲಿ ಕಲಿತರೂ ಆತ್ಮಸಾಕ್ಷಾತ್ಕಾರಕ್ಕೆ ವಿದ್ಯಾಬುದ್ಧಿ ಬಲಕ್ಕಿಂತ ತಪೋಮಾರ್ಗ ಬೇಕೆಂದು ಇವರು ನಿಶ್ಚಯಿಸಿದರು. ಅದಕ್ಕಾಗಿ ಗಂಗಾ ನದಿಗೆ ತೆರಳಿ ಇನ್ನು ಮುಂದೆ ಶಿಕ್ಷಣ ಪ್ರವೃತ್ತಿಯಿಂದ ವಿಮುಖನಾಗುವ, ಸಾಕ್ಷಾತ್ಕಾರಕ್ಕಾಗಿಯೇ ತಪಸ್ಸು ಮಾಡುವ ಪ್ರಮಾಣ ಮಾಡಿದರು. ಅಲ್ಲಿಂದಾಚೆಗೆ ದೈವರಾತರ ಬದುಕು ಅನಿರೀಕ್ಷಿತ ತಿರುವುಗಳನ್ನು ಪಡೆದುಕೊಳ್ಳುತ್ತಾ ಹೋಯಿತು. ಟೇಂಬೆ ಮಹಾರಾಜರ ಭೇಟಿ 1909ರಲ್ಲಿ, ವಾಸಿಷ್ಠ ಗಣಪತಿ ಮುನಿಗಳೊಂದಿಗೆ ಗೋಕರ್ಣದ ವಾಸ 1910ರಿಂದ 13ನೇ ಇಸವಿವರೆಗೆ, ಟೇಂಬೆ ಮಹಾರಾಜರೊಂದಿಗೆ ಗರುಡೇಶ್ವರ ವಾಸ 1914ರಿಂದ 15 ಅಲ್ಲಿವರೆಗೆ. ಅಲ್ಲಿ ಹಠಯೋಗದ ಖೇಚರಿ, ವಜ್ರೋಲಿ ಮುಂತಾದ ಮುದ್ರೆಗಳ ಮನನದಿಂದ ಕುಂಡಲಿನಿ ಜಾಗೃತಿಯಿಂದ ಸಮಾಧಿ ಸ್ಥಿತಿಯ ಪ್ರಾಪ್ತಿ, ಒರಿಸ್ಸಾದ ಮಹೇಂದ್ರ ಪರ್ವತದಲ್ಲಿ ತಪಸ್ಸು 1915-16ರವರೆಗೆ, ಶ್ರೀ ರಮಣ ಮಹರ್ಷಿಗಳ ಭೇಟಿ 1917ರಲ್ಲಿ ಇವರಿಗೆ ಆಯಿತು. ಇಂಥ ಮಹತ್ವಪೂರ್ಣ ಇಂಬುಗಳಲ್ಲಿ ಅವರ ವೇದಾಂತ ವಿಚಾರಗಳು ಪಕ್ವಗೊಳ್ಳುತ್ತಾ ಸಾಗಿದವು. ಅರುಣಾಚಲದಲ್ಲಿ ಶ್ರೀರಮಣರ ದರ್ಶನ ಮಾಡಿದ ಕ್ಷಣದಲ್ಲಿ ಸ್ಫುರಿಸಿ ಓತಪ್ರೋತವಾಗಿ ಹೊಮ್ಮಿದ ಅವರ ಭಕ್ತಿಗೀತೆಯು ರಮಣ ಭಕ್ತ್ಯಷ್ಟಕ ಎಂದೇ ಪ್ರಸಿದ್ಧವಾಗಿದೆ. ವಾಸಿಷ್ಠ ಗಣಪತಿ ಮುನಿಗಳು ರಚಿಸಿದ ಗೀತಮಾಲಾ ಕೃತಿಯನ್ನು ಇಲ್ಲಿ ನೋಡಬಹುದು. ಕೆಲ ದಿನಗಳ ನಂತರ ವಾಸಿಷ್ಠ ಮುನಿಗಳ ಪರಿವಾರವು ಅಲ್ಲಿ ಬಂದು ಸೇರಿದಾಗ ರಮಣರಲ್ಲಿ ದೈವರಾತ್ರು ಕೇಳಿಕೊಂಡ ಆಧ್ಯಾತ್ಮಿಕ ಜಿಜ್ಞಾಸೆಯ ಪ್ರಶ್ನೆಗಳಿಗೆ ರಮಣರು ನೀಡಿದ ಉತ್ತರಗಳ ಉಲ್ಲೇಖವು ಮುಂದೆ ವಾಸಿಷ್ಠ ಮುನಿಗಳು ರಚಿಸಿದ ಸಂಸ್ಕೃತ ಗ್ರಂಥದಲ್ಲಿವೆ. ದೈವರಾತರು ಕನ್ನಡದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ರಮಣರು ತಮಿಳಿನಲ್ಲಿ ಉತ್ತರಿಸಿದರಂತೆ. ಹುಣ್ಣಿಮೆಯ ಬೆಳದಿಂಗಳಲ್ಲಿ ರಮಣ ಮಹರ್ಷಿಗಳು ಮತ್ತವರ ಕೆಲ ಶಿಷ್ಯರೊಡಗೂಡಿ ಈಶ್ವರ ಸ್ವರೂಪಿ ಅರುಣಾಚಲ ಪರ್ವತವನ್ನು ಇಡಿಯಾಗಿ ಪ್ರದಕ್ಷಿಣೆ ಬರುವಾಗ ದೈವರಾತರ ಭಜನೆ ಮುಗಿಲು ಮುಟ್ಟಿತ್ತು. ಮಂತ್ರದರ್ಶನ. ದೈವರಾತ್ರಿಗೆ ಮಂತ್ರದರ್ಶನ ಲಭಿಸಿದ ವಿವರಗಳು ರೋಚಕವಾಗಿವೆ. ಅದು ಅರುಣಾಚಲದ ಬಳಿಯೇ ಇರುವ ಪಡಿವೆಟ್ಟ ಎಂಬಲ್ಲಿ. ಆ ಪ್ರಾಂತ್ಯದಲ್ಲಿ ರೇಣುಕಾಂಬ ಅಧಿಷ್ಠಾತ್ರ ದೇವಿ. ದೈವರಾತರು ವಾಸಿಷ್ಠ ಮುನಿ ದಂಪತಿಗಳು ತಮ್ಮ ತಮ್ಮ ತಪಸ್ಸನ್ನು ಆಚರಿಸುತ್ತಿದ್ದರು. ಶರನ್ನವರಾತ್ರಿಯ ಸಮಯ. ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ದೂರದಿಂದ ಏನೋ ಅಸ್ಪಷ್ಟ ಶಬ್ದಗಳು ಕೇಳಿಬರುತ್ತಿದ್ದಂತೆ ಭಾಸವಾಗಲು ತಮ್ಮ ಆಳವಾದ ಧ್ಯಾನ ಸ್ಥಿತಿಗೆ ಭಂಗವಾದಂತಾಗಿ ವಾಸಿಷ್ಠ ಮುನಿಗಳು ಏದದು ಎಂದು ಹುಡುಕಿ ನೋಡಲಾಗಿ ಅದು ಸಮಾಧಿಸ್ಥ ಸ್ಥಿತಿಯಲ್ಲಿ ಯೋಗಾರೂಢರಾಗಿದ್ದ ದೈವರಾತರ ಮುಖದಿಂದ ಹೊಮ್ಮುತ್ತಿದ್ದ ಅತಿ ಮೆಲು ಪದಗಳೆಂದು ತಿಳಿಯಿತು. ಅವರು ನಿಬ್ಬೆರಗಾದರು. ಪರೀಕ್ಷಿಸಲಾಗಿ ಅದು ಈವರೆಗೂ ಯಾರಿಂದಲೂ ಪ್ರಕಟವಾಗಿರದ ಮಂತ್ರಗಳೆಂದು ಅರಿವಾಗಿ ಅವರು ನಿಬ್ಬೆರಗಾದರು. ಹೀಗೆ 16 ದಿನಗಳ ಕಾಲ ದೈವರಾತರಿಂದ
ಪ್ರಕಟವಾದ ಮಂತ್ರಗಳಲ್ಲಿ ತಮ್ಮಿಂದ ಸಾಧ್ಯವಿದ್ದಷ್ಟನ್ನು ಬರೆದಿಟ್ಟುಕೊಂಡರು ವಾಸಿಷ್ಠ ಗಣಪತಿ ಮುನಿಗಳು. ಬಹುಶ್ರುತ ವಿದ್ವಾಂಸರಾದ ಅವರಿಗೆ ಆ ಋಗ್ವೇದದ ಭಾಷೆ, ಉದಾತ್ತಾದಿ ಸ್ವರಗಳನ್ನು ಹೊಂದಿದ ಅವೆಲ್ಲ ವೇದೋಕ್ತ ಅರ್ಥ ಗೌರವದಲ್ಲಿ ಛಂದೋಬದ್ಧವಾಗಿ ವಿಶ್ವವ್ಯಾಪಿಯಾಗಿ ಅಸ್ತಿತ್ವದಲ್ಲಿದ್ದು ಯೋಗ ಮತ್ತು ಯೋಗ್ಯತೆಯ ಪುಣ್ಯಕಾಲದಲ್ಲಿ ದರ್ಶನ ನೀಡಿದ ಬೀಜಮಂತ್ರಗಳೆಂದು ತಿಳಿದು ಮೂಕ ವಿಸ್ಮಿತರಾದರಲ್ಲದೆ ಬಹಳ ಆನಂದಪಟ್ಟರು. ಇದು ನಡೆದಿದ್ದು ಕ್ರಿಸ್ತಶಕ 1917ನೇ ಇಸವಿಯಲ್ಲಿ. ವಾಸಿಷ್ಠ ಮುನಿಗಳು ತಾವು ಬರೆದಿಟ್ಟುಕೊಂಡ ಈ ಮಂತ್ರಗಳನ್ನು ತಾತ್ವಿಕವಾಗಿ ಸೂಕ್ತಗಳಲ್ಲಿ ಮತ್ತು ಅನುವಾಕಗಳಲ್ಲಿ ವಿಂಗಡಿಸಿ ಅದೇ ಕ್ರಮದಲ್ಲಿಯೇ ವಾಸಿಷ್ಠಾನ್ವಯ ಭಾಷ್ಯ ಶೀರ್ಷಿಕೆಯಲ್ಲಿ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಬರೆಯತೊಡಗಿದರು. ದೈವರಾತ್ರಿಗೆ ದರ್ಶನವಾದ ಈ 448 ಮಂತ್ರಗಳು ವಾಸಿಷ್ಠಾನ್ವಯ ಭಾಷ್ಯ, ದೇವುಡು ಮತ್ತು SR ಮಳಗಿ ಅವರ ಇಂಗ್ಲಿಷ್ ಅನುವಾದದಲ್ಲಿ, ಭಾರತೀಯ ವಿದ್ಯಾಭವನದಿಂದ 450 ಸೂಕ್ತಗಳು ಛಂದೋದರ್ಶನ ಎಂಬ ಶೀರ್ಷಿಕೆಯಡಿ ಪ್ರಕಟವಾದವು 1968ರಲ್ಲಿ. ಒಡವೆಟ್ಟಾದಿಂದ ಗೋಕರ್ಣಕ್ಕೆ ಮರಳುವ ಮುನ್ನ ದೈವರಾತ್ರ ರಮಣ ಮಹರ್ಷಿಗಳಿದ್ದಲ್ಲಿಗೆ ಮತ್ತೆ ಹೋಗಿ ಪ್ರಣಾಮ ಸಲ್ಲಿಸಿದರು. ಆಶ್ರಮ ಸ್ಥಾಪನೆ. ಅವರ ಕನಸಿನ ಆಶ್ರಮದ ಸಂಕಲ್ಪ ಈಡೇರಿದುದು ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದ ಬಳಿಯಲ್ಲಿ ಕ್ರಿಸ್ತಶಕ 1919ರಲ್ಲಿ. ಋಗ್ವೇದದ ಮಂತ್ರವೊಂದರ ಆಶಯದಂತೆ ಕೃಷಿಮಿತ್ ಕೃಷಸ್ವ ವಿತ್ತೇ ರಮಸ್ವ, ಇದು ಧ್ಯೇಯವಾಕ್ಯವಾಗಿ ಅವರಿಂದ ಸ್ವೀಕರಿಸಲ್ಪಟ್ಟಿತು. ಅವರ ಪರಿಕಲ್ಪನೆಯಂತೆ, ಅದರ ಹೆಸರೇ ಹೇಳುವಂತೆ, ಗೋರಕ್ಷಾ ಬ್ರಹ್ಮಚರ್ಯಾಶ್ರಮ ಶ್ರೀ ದೈವರಾತ ಋಷಿಕುಲ ಯೋಗಾಶ್ರಮ. ಇದರಲ್ಲಿ ಕೃಷಿ, ಗೋಸಂಗೋಪನೆ, ವೇದಾಧ್ಯಯನ, ಯಜನ ಯಾಜನ ಮುಂತಾಗಿ ಪ್ರಾಚೀನ ಪರಂಪರೆಗೆ ಅಲ್ಲಿ ಆದ್ಯತೆ. ನಿರಂತರವಾಗಿ ಅವರು ದಿಲ್ಲಿ, ವಾರಣಾಸಿ, ಸ್ಪೇನ್, ನೇಪಾಳ ಮುಂತಾದ ದೇಶ ವಿದೇಶಗಳ ಸಂಚಾರದಲ್ಲೇ ಇರುತ್ತಿದ್ದರೂ ದೈವರಾತರ ಒಲವಿನ ಬಲುಹಿನ ಈ ಆಶ್ರಮವು ಅಪಾರ ವೈವಿಧ್ಯಮಯ ಔಷಧೀಯ ವನಸ್ಪತಿಗಳಿಂದಲೂ ಎಲ್ಲೆಡೆಯಿಂದ ಬರುವ ವಿದ್ಯಾರ್ಥಿಗಳಿಂದಲೂ ಕಂಗೊಳಿಸಿತು. ಪಂಡಿತ್ ಮದನ್ ಮೋಹನ ಮಾಲವೀಯರು, ಮಹೇಶ್ ಯೋಗಿ, ಶ್ರೀಮಾಲಿ, ಗಾಂಧೀಜಿ ಮುಂತಾದವರ ಸಂಪರ್ಕ ದೈವರಾತರಿಗಿತ್ತು. ಸ್ವತಃ ನೇಪಾಳದ ರಾಜಪರಿವಾರ ದೈವರಾತರನ್ನು ಪೂಜನೀಯ ಭಾವದಲ್ಲಿ ಆಧರಿಸುತ್ತಿತ್ತು. ಏಕೆಂದರೆ ರಾಜಪರಿವಾರವನ್ನು ಕಾಡುತ್ತಿದ್ದ ಅವರಿಗೆ ಬೇರೆ ಯಾವ ವೈದ್ಯರಿಂದಲೂ ಗುಣವಾಗದ ಕಾಯಿಲೆ ದೈವರಾತರಿಂದ ಹೇಳ ಹೆಸರಿಲ್ಲದಂತೆ ಮಾಯವಾಗಿದ್ದುದು ಒಮ್ಮೆ ಮುಂಬಯಿಯಲ್ಲಿ ಪರಿಚಿತರಾಗಿದ್ದ ದೈವರಾತರ ಚಿಕಿತ್ಸೆಯಿಂದಾಗಿಯೇ ಅದು ಗುಣವಾಗಿತ್ತು. ಸ್ವತಂತ್ರ ಭಾರತದ ಪ್ರಪ್ರಥಮ ರಾಷ್ಟ್ರಪತಿಗಳಾದ ಬಾಬು ರಾಜೇಂದ್ರ ಪ್ರಸಾದರು ತಾವು ತುಂಬ ಗೌರವಿಸುತ್ತಿದ್ದ ದೈವರಾತರ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದುದು 1959ರಲ್ಲಿಯೇ. ದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಾಗಲಿ ನೇಪಾಳದ ರಾಜನ ಅರಮನೆಯಲ್ಲಾಗಲಿ ದೈವರಾತರಿಗೆ ಸದಾ ತೆರೆದ ಹೃದಯದ ಸ್ವಾಗತವಿದ್ದಿತು. ತಮಿಳುನಾಡು, ಕುಂಭಕೋಣಂ, ಪುಣೆ, ತಿರುಪತಿಗಳಲ್ಲಿ ಜರುಗಿದ ವೈದಿಕ ಸಮ್ಮೇಳನ, ವಿದ್ವದ್ಗೋಷ್ಠಿಗಳ ಅಧ್ಯಕ್ಷತೆ, ಸಂಚಾಲಕತ್ವಗಳು ದೈವರಾತರನ್ನು ಅರಸಿ ಬರುತ್ತಿದ್ದವು. ಇಷ್ಟೆಲ್ಲ ಕೀರ್ತಿ ಶಿಖರವನ್ನೇರಿದರೂ ದೈವರಾತರ ವ್ಯಕ್ತಿತ್ವ ಮಾತ್ರ ಕಿಂಚಿತ್ತೂ ವಿಚಲಿತವಾಗಲಿಲ್ಲ. ಸರಳತನ ಅವರ ಸ್ವಭಾವವೇ ಆಗಿತ್ತು. ಸರ್ವಸಮಾನತೆಯ ತತ್ವವನ್ನು ಅವರು ಎಂದೋ ನಿರೂಪಿಸಿದರು. ದೈವರಾತರ ಮಗಳು ಮೇಧಾಳಿಗೆ ಆಗಿನ ಕಾಲದಲ್ಲೇ ಉಪನಯನ ಮಾಡಿದ್ದರೆಂಬುದು ಒಂದು ಕ್ರಾಂತಿಕಾರಕ ನಡೆಯಾಗಿತ್ತು. ಹಾಗಾಗಿ ಅವರ ಮಕ್ಕಳೆಲ್ಲರೂ ವೇದಾಧ್ಯಯನ ಪಡೆದರು. ಇಂಥ ಮಹನೀಯರ ನುಡಿ ಚಿತ್ರಣ ಬರೆಯುತ್ತಿರುವಾಗ ನನಗೆ ಒಂದು ಅಪೂರ್ವ ಭಾವುಕತೆಯ ಸ್ಪರ್ಶ ಇರಲು ಕಾರಣವಿದ್ದೇ ಇದೆ. ಅದೆಂದರೆ, ಓಜಸ್ವಿಗಳು, ಅಪ್ರತಿಮ ಸ್ವಾತಂತ್ರ್ಯ ಸೇನಾನಿಗಳು, ಬಹುಶ್ರುತ ವಿದ್ವಾಂಸರು ಆಗಿದ್ದವರು ನಮ್ಮ ತಾತ ದೊಡ್ಡಮನೆ ನಾಗೇಶ್ ಹೆಗಡೆಯವರ ಮತ್ತು ದೈವರಾತರ ಆಧ್ಯಾತ್ಮಿಕ ಬಂಧುತ್ವ, ಸ್ನೇಹ, ಸಾದರ ಒಡನಾಟ ಅದು ಕಾರಣ. ದೈವರಾತರು
ಸಿದ್ದಾಪುರಕ್ಕೆ ಬಂದು ಆಗಾಗ ಆಧ್ಯಾತ್ಮಿಕ ಪ್ರವಚನಗಳನ್ನು ನೀಡುತ್ತಿದ್ದರು. ಭಕ್ತಿಯ ಆವೇಶದಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಅವರು ನರ್ತಿಸುತ್ತಿದ್ದರಂತೆ. ಅಂದಂದಿನ ಪ್ರವಚನ ಮುಕ್ತಾಯಗೊಂಡಾಗ ಹಂಚುವ ಕಲ್ಲು ಸಕ್ಕರೆ, ದ್ರಾಕ್ಷಿ, ಬಾಳೆಹಣ್ಣುಗಳ ನಿರೀಕ್ಷೆಯಿಂದ ಚಿಕ್ಕ ಚಿಕ್ಕ ಮಕ್ಕಳು, ಜ್ಞಾನದ ಧಾರೆಯ ಕಾತರದಿಂದ ಹಿರಿಯ ಜೀವಗಳು ಅವರ ಪ್ರವಚನವನ್ನು ತಪ್ಪಿಸುತ್ತಿರಲಿಲ್ಲ. ಇದನ್ನು ಅದರಲ್ಲಿ ಭಾಗವಹಿಸಿದವರು ನನಗೆ ಹೇಳಿದ್ದುಂಟು. ಅದಿರಲಿ, ದೈವರಾತ್ರು ಸ್ವಯಂ ತಮ್ಮ ಕೈಯಾರೆ ಬರೆದ ಉಲ್ಲೇಖಗಳು ಇಂದಿಗೂ ನಮ್ಮೊಂದಿಗಿವೆ. ಅವುಗಳಲ್ಲಿ ಪ್ರಮುಖವಾದುದು ಅವರು ಬರೆದುಕೊಟ್ಟ ಗಾಯತ್ರಿ ಮಂತ್ರದ ಫಲಕ. ಉಜ್ವಲ ಹೊಂಬಣ್ಣದ ಹಿನ್ನೆಲೆಯಲ್ಲಿ ಓಂಕಾರದ ಚೌಕಟ್ಟಿನಲ್ಲಿ ನಡುವೆ ಗಾಢ ಶಾಯಿಯಲ್ಲಿ ಗಾಯತ್ರಿ ಬೀಜಾಕ್ಷರಗಳು ಪಾಟಿಯಷ್ಟಗಲದ ಈ ಚಿತ್ರಗಳಲ್ಲಿ ಕಾಣಬಹುದು. ಇಂದಿಗೂ ಫಲಕವಿರುವುದು ನಿತ್ಯ ಪೂಜೆಯ ದೇವರ ಸಾಲಿನಲ್ಲಿ. ವಿಶ್ವರಥ ಮುಂತಾದ ವಿಶಾಲ ಚಿತ್ರಪಟಗಳನ್ನವರು ತಾವೇ ರಚಿಸುತ್ತಿದ್ದರಂತೆ. ನಾನು ಅವರನ್ನು ನೋಡಿಲ್ಲವಾದರೂ ಅಜ್ಜನಿಗವರು ಬರೆದ ಪತ್ರವನ್ನು ಓದುವಾಗ ಆ ವ್ಯಕ್ತಿತ್ವ ಕಾಣುತ್ತಿದ್ದಂತೆ ಅನಿಸುವುದು. ಆರಾಧ್ಯ ಸಂತ ಜಾಲ್ವಣ್ಕರ್ ಮಹಾರಾಜರು ಮರಾಠಿ ಉಪಭಾಷೆಯಾದ ಓವಿ ಭಾಷೆಯಲ್ಲಿ ಬರೆದ ಆಧ್ಯಾತ್ಮಿಕ ಕಾವ್ಯವನ್ನು ಅಜ್ಜ ತಿಳಿಗನ್ನಡದಲ್ಲಿ ಅನುವಾದಿಸಿ ಶಾಂತಿಸಾಗರ ಮತ್ತು ಆನಂದ ಸಾಗರ ಎಂಬ ಗ್ರಂಥವನ್ನು ಪ್ರಕಟಿಸಿದ್ದರು. ಅದನ್ನು ಓದಿ ತಮ್ಮ ಅಭಿಪ್ರಾಯವನ್ನು, ಆನಂದವನ್ನು ತಿಳಿಸುತ್ತಾ ದೈವರಾತ್ರು ಸ್ವತಃ ತಮ್ಮ ಕೈ ಬರಹದಲ್ಲಿ ಬರೆದ ಅವರ ಶೀರ್ಷ ಪತ್ರವನ್ನು 21/11/1945 ಬರೆದು ಕಳಿಸಿದ್ದರು. ಅದರ ಸಾರಾಂಶ ಹೀಗಿದೆ: ಶ್ರೀಮಾನ್ ನಾಗೇಶ್ ಹೆಗಡೆ ದೊಡ್ಡಮನೆ ಇವರಿಗೆ ದೈವರಾತಕೃತ ಮಂಗಲ ಆಶೀರ್ವಾದಗಳು. ಶುಭ ಮುಭಯತೋ ಭೂಯಾತ್ ಎಂದು ಪ್ರಾರಂಭಗೊಂಡು ಗ್ರಂಥದ ಶಬ್ದಲಾಲಿತ್ಯ, ಸುಭಗ ಶೈಲಿ, ತಮ್ಮ ಅನುಭವದ ಸತ್ಯ, ತಾತ್ವಿಕ ಅರ್ಥಗಳ ಗಾಂಭೀರ್ಯಗಳನ್ನು ಉಲ್ಲೇಖಿಸಿ ಕನ್ನಡಿಗರಿಗೆ ವೇದಾಂತ ತತ್ವಜ್ಞಾನಕ್ಕಾಗಿಯೂ ಅದನ್ನು ರಸವತ್ತಾಗಿ ಹಾಡಲಿಕ್ಕಾಗಿಯೂ ಸಲ್ಲುವುದೆಂದು ಪ್ರತ್ಯಕ್ಷ ಸಿದ್ಧವಾಗಿದೆ. ಇದರ ಪೂರ್ಣ ಲಾಭವನ್ನು ಕನ್ನಡಿಗರು ಪಡೆದು ಆ ಪರಮಾತ್ಮನ ಶಾಂತಿ ಮತ್ತು ಆನಂದವನ್ನು ಪಡೆಯಲು ಸಮರ್ಥರಾಗಲೆಂದು ಕೋರುತ್ತೇನೆ. ಈ ಪತ್ರದ ಶಿರೋನಾಮೆಯ ಸಾಲಿನಲ್ಲಿ ಎಡತುದಿಯಲ್ಲಿ ಹೊಲದಲ್ಲಿ ಕರುವಿಗೆ ಹಾಲೂಡುತ್ತಿರುವ ಹಸು, ಅದರಡಿ ದೋಗ್ಧೀಧೇನು ಎಂದು, ಮುಂದೆ ಬ್ರಹ್ಮರ್ಷಿ ಶ್ರೀ ದೈವರಾತಃ ಕುಲಪತಿ ಎಂದು ಬರಹ, ಬಲತುದಿಯಲ್ಲಿ ಪೋಸ್ಟ್ ಗೋಕರ್ಣ, ಜಿಲ್ಲೆ ಕಾರವಾರ, ರಾಜ್ಯ ಬಂಬೈ ಎಂದಿದ್ದು, ಕೊನೆಯಲ್ಲಿ ಜೋಡೆತ್ತುಗಳೊಂದಿಗೆ ನೇಗಿಲು ಹಿಡಿದು ಉಳುತ್ತಿರುವ ರೈತನ ಚಿತ್ರವಿದೆ. ನಟ್ಟ ನಡುವೆ 2 ಹೂಗಳ ಮಧ್ಯೆ ಐಂ ಓಂ ಶ್ರೀ ಒಕ್ಕಣೆಯ ಹೊರತಾಗಿ ಎಲ್ಲ ಬರಹಗಳು ಸಂಸ್ಕೃತ ಲಿಪಿಯಲ್ಲಿವೆ. ಕೆಳಗೆ ದೊಡ್ಡ ಅಕ್ಷರಗಳಲ್ಲಿ ಕೃಷಿಕುಲ ಸ್ವಸ್ತಿಕ ಚಿಹ್ನೆ, ಯೋಗಾಶ್ರಮ, ಗೋಕರ್ಣ ಎಂದಿದೆ. 1962ರಲ್ಲಿ ಬಹುತೇಕ ಭಾಗಶಃ ಆಶ್ರಮವನ್ನು ಸಮುದ್ರ ಆವರಿಸುವವರೆಗೆ, ಎಂದರೆ ಸುಮಾರು 4-5 ದಶಕಗಳ ಕಾಲ ಆಶ್ರಮ ಉಳಿದು ಬೆಳೆಯಿತು. ಆದರೆ ಅವರು ಹುಟ್ಟುಹಾಕಿದ ಪಥ ಒಂದಲ್ಲ ಒಂದು ರೂಪದಲ್ಲಿ ಮುಂದುವರಿಯುತ್ತಲೇ ಇದೆ ಎನ್ನಬಹುದು. ದೈವರಾತ ಶ್ರದ್ಧಾದೇವಿ ದಂಪತಿಗಳಿಗೆ ಪುತ್ರರು ಸೋಮಶ್ರವ, ಸತ್ಯಶ್ರವ, ದೇವಶ್ರವ ಹಾಗೂ ಮೇಧಾದೇವಿ, ಶಚಿದೇವಿ, ಪ್ರಜ್ಞಾದೇವಿ ಮತ್ತು ಭಾರತಿ ಇವರು ಪುತ್ರಿಯರು. ದೈವರಾತರ ಆದರ್ಶ ತತ್ವಗಳು ನವಪಲ್ಲವದಲ್ಲಿ ಪಸರಿಸುವಲ್ಲಿ ಅವರ ಜಯಂತ್ಯುತ್ಸವಗಳು, ಛಂದೋದರ್ಶನ ಸಮಾವೇಶಗಳು, ಸಸ್ಯ ಸಂಜೀವಿನಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ, ಯೋಗ ಧ್ಯಾನ ಶಿಬಿರಗಳು ಮುಂತಾದ ಸಮಾಜೋಪಕಾರಿ ಬದ್ಧತೆಗಳಿಂದ ತೊಡಗಿಸಿಕೊಂಡಿರುವ ಈ ಸುಸಂಸ್ಕೃತ ಕುಟುಂಬದ ಹಳೆ ಹೊಸ ತಲೆಮಾರುಗಳ ಕೊಡುಗೆ, ಕಾರ್ಯತತ್ಪರತೆ ಶ್ಲಾಘನೀಯ. ಚತುರ್ವೇದ ಪಾರಂಗತ ದೈವರಾತರ
ಅವರ ಕಾಲಮಾನ 1891ರಿಂದ 1975. ಅವರ ಅಮೂಲ್ಯ ಕೃತಿಗಳು ವೇದಿಕಾ 1957ರಲ್ಲಿ ಬಂತು, ಛಂದೋದರ್ಶನ 1968, ಮೂಲ ಯಜುರ್ವೇದ ಸಂಹಿತ 1973, ಇಂದ್ರಯಜ್ಞ ನಿವರ್ತಧ್ವಂ, ಪಶುಪತಿ ಹೃದಯ ಇದು ನೇಪಾಳಿ ಮತ್ತು ಹಿಂದಿ ಭಾಷೆಗಳಲ್ಲಿದೆ, ಮಾಧ್ವ ಋಗ್ಭಾಷ್ಯದ ಕುರಿತ ಪುಸ್ತಕ, ವೇದಾರ್ಥ ಕಲ್ಪಲತಾ ಮತ್ತು ವಾಕ್ಸುಧಾ 1972ರಲ್ಲಿ ಬಂದಿದೆ, ಸಾಕ್ಷಾತ್ಕಾರ ಯೋಗಸುಧಾ. ಈ 10 ಅಮೂಲ್ಯ ಕೃತಿಗಳನ್ನು ಮಹರ್ಷಿ ದೈವರಾತರು ಬರೆದಿದ್ದಾರೆ. ಗಾಯತ್ರಿ ಸುಧಾ, ಪುರುಷ ಸೂಕ್ತ ಸುಧಾ, ವೇದವೈದಿಕ್, ವೇದ ಹೃದಯಂ, ರಾಮರಸಾಯನ, ಅಹಂ ಪ್ರತ್ಯಯ ವಿಮರ್ಶ, ಸಪ್ತಮರ್ಯಾದ, ಸದ್ವಿದ್ಯಾ ಇವು ಪ್ರಕಟಗೊಳ್ಳಬೇಕಿರುವ ದೈವರಾತ್ರ ಕೃತಿಗಳಲ್ಲಿ ಕೆಲವು ಎನ್ನಬಹುದು. ಈಗ ಕೆಲವು ಪ್ರಕಟವಾಗಿರಲೂಬಹುದು. ಇತ್ತೀಚೆಗೆ ಗೋಕರ್ಣದ ಅವರ ಸಂಸ್ಥೆಯ ಪರಿವಾರ ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ದೈವರಾತರ ಅಪ್ರಕಟಿತ ಸ್ಫೂರ್ತ ಮಂತ್ರಗಳ ಕೃತಿಗಳು ಲೋಕಾರ್ಪಣೆಗೊಂಡವು. ಜನವರಿ 4ರಂದು ಅವರ ಜನ್ಮದಿನಾಚರಣೆ. ಮತ್ತೆ ಹೊಸ ಹೊಳಹುಗಳಿಗೆ ಸ್ಫೂರ್ತಿ ನೀಡುವ ಮಂತ್ರದೃಷ್ಟಾರರು ದೈವರಾತರು. ಧನ್ಯವಾದಗಳು, ವಂದನೆಗಳು.